ಉಪನಯನ ಅಂತಂದ್ರೆ ಏನು ಅಂತ ಕೇಳಿದರೆ ಅದಕ್ಕೆ ತುಂಬ ಕಾರಣಗಳಿವೆ. ಅದರಲ್ಲಿ ಒಂದು ಅರ್ಥ ಏನು ಅಂತಂದ್ರೆ ವಟುವನ್ನು ಗುರುವಿನ ಸಮೀಪ ಕರ್ಕೊಂಡು ಹೋಗುವುದು ಅಂತ. ಈಗ ಮಾತ್ರ ಉಪನಯನ ಆದ ಮಕ್ಕಳು ಮನೆಯಲ್ಲಿ ಇರ್ತಾರೆ, ಇಲ್ಲದಿದ್ರೆ ಉಪನಯನ ಆದ ಮೇಲೆ ಅವನು ಗುರುಗಳ ಜೊತೆ ಗುರುಕುಟಕ್ಕೆ ಹೋಗಬೇಕಿತ್ತು. ಹಾಗಾಗಿ ಉಪನಯನದಲ್ಲಿ ಮಾತೃಭೋಜನ ಅಂತ ಮಗುವಿಗೆ ಅಮ್ಮ ಊಟ ಮಾಡಿಸ್ತಾಳೆ. ಊಟ ಮಾಡಿಸಿ ಹೇಳ್ತಾಳೆ, ಮಗ ಇವತ್ತು ನಾನು ಊಟ ಮಾಡಿಸಿದ್ದೇನೆ, ಮುಗಿಯಿತು, ಇನ್ನು ಗುರುಕುಲಕ್ಕೆ ಹೊರಡಬೇಕಾದವನು ನೀನು, ನಿನ್ನ ಊಟವನ್ನು ನೀನೇ ಮಾಡ್ಲಿಕ್ಕೆ ಕಲಿಯಬೇಕು ಅಂತ. ಇವತ್ತು ನಾವೆಲ್ಲ ಮಾಡ್ತೇವಲ್ಲ, ಬರ್ತ್ಡೇ ಮಾಡಿ ಇನ್ನೇನೋ ಬಾಯಿಗೆ ತಿನ್ನಿಸುವುದು, ಅಂತಹ ಅಸಂಬದ್ಧ ಪ್ರವೃತ್ತಿಗಳು ಉಪನಯನ ಆದ ನಂತರ ಮಾಡಬಾರದು ಅಂತ ಅರ್ಥ. ಹಾಗಾಗಿ ಅಮ್ಮ ಊಟ ಮಾಡಿಸಿ ಆದ ಮೇಲೆ ಮಗನಿಗೆ ಉಪನಯನ ಮಾಡಿ ಅಪ್ಪ ಉಪದೇಶ ಮಾಡುತ್ತಾರೆ ಕಿವಿಯಲ್ಲಿ ಗಾಯತ್ರಿ ಮಂತ್ರವನ್ನು. ಯಾಕೆ ಅಂದರೆ ಅವರಿಗೆ ಅವರ ಅಪ್ಪ ಹೇಳಿದ್ದಾರೆ, ಅವರಿಗೆ ಅವರ ಅಪ್ಪ ಹೇಳಿದ್ದಾರೆ. ಹೀಗೆ ಪರಂಪರೆಯಿಂದ ಬಂದಂತಹ ಗಾಯತ್ರಿ ಮಂತ್ರವನ್ನು ಮಗನಿಗೆ ಉಪದೇಶ ಮಾಡಿದ ಮೇಲೆ ಮಗುವಿನ ಎದೆ ಮೇಲೆ ಕೈ ಇಟ್ಟಪ್ಪ ಹೇಳ್ತಾರೆ, ಮಗ ನನ್ನ ಆತ್ಮವೇ ನೀನಾಗಿದ್ದಿ, ನನ್ನಲ್ಲಿರುವಂತಹ ಒಳ್ಳೆಯ ವಿಚಾರಗಳು ನಿನಗೆ ಬರಲಿ, ನನ್ನದಂತ ಧರ್ಮ ಕಾರ್ಯಗಳ ಚಿಂತನೆ ನಿನ್ನಲ್ಲಿ ಜಾಗೃತವಾಗಲಿ ಅಂತ ತಾನು ಮಾಡಿದಂತಹ ಒಳ್ಳೆಯ ಕೆಲಸಗಳು ಮಗನ ಮೂಲಕ ಮುಂದುವರಿಯಬೇಕು ಅಂತ ಅಪ್ಪ ವಟುವಿನ ಎದೆಯ ಮೇಲೆ ಕೈ ಇಟ್ಟು ಮಾತುಗಳನ್ನು ಹೇಳುತ್ತಾನೆ. ಹೀಗೆ ಉಪನಯನ ಸಂಸ್ಕಾರ ಮುಂದುವರೆದು ಕೊನೆಗೆ ಉಪನಯನ ಸಂಸ್ಕಾರ ಮುಗಿದ ಮೇಲೆ ಮಾಡಬೇಕಾದ ಕರ್ತವ್ಯಗಳ ಬಗ್ಗೆ ಹೇಳ್ತಾ ಸಂಧ್ಯಾವಂದನೆಯನ್ನು ನಿಷ್ಠೆಯಿಂದ ಮಾಡು ಮಗ ಅಂತ ಸಂಧ್ಯಾವಂದನೆಯ ಬಗ್ಗೆ ತುಂಬ ವಿಚಾರಗಳುಂಟು. ಅದನ್ನು ಪುರೋಹಿತರು ವಟುವಿಗೆ ಹೇಳುತ್ತಾರೆ. ಸಂಧ್ಯಾವಂದನೆ ಮಾಡುವಂತಹ ಆಚಾರಗಳಲ್ಲಿ ಅನೇಕ ವಿಚಾರಗಳಿವೆ. ಅದರಲ್ಲಿ ಮುಖ್ಯವಾಗಿ ಗಾಯತ್ರಿ ಮಂತ್ರ. ಇವತ್ತು ಗಾಯತ್ರಿ ಮಂತ್ರ ಎಲ್ಲರಿಗೂ ಗೊತ್ತುಂಟು, ಕ್ಯಾಸೆಟಲ್ಲೆಲ್ಲ ಬರ್ತದೆ ಅಂತ ಕೇಳಿ ಹಾಡುತ್ತಾರೆ. ಅದಲ್ಲ, ಗಾಯತ್ರಿ ಮಂತ್ರ ಬಾಯಿಪಾಠ ಬರ್ತದೆ ಅಂತ ಹಾಡುವುದು ಗಾಯತ್ರಿ ಮಂತ್ರದ ಉಪದೇಶ ಅಲ್ಲ. ಆ ಗಾಯತ್ರಿ ಮಂತ್ರಕ್ಕೆ ಋಷಿ, ಛಂದಸ್ಸು, ದೇವತೆಗಳು ಅಂತ ಉಂಟು. ಅದನ್ನು ರಹಸ್ಯವಾಗಿ ಅವನಿಗೆ ಹೇಳಿಕೊಟ್ಟು ಅವನದ ಅನುಷ್ಠಾನ ಮಾಡಬೇಕು. ಅದನ್ನು ಮಂತ್ರ ಅಂತ ಕರೀತಾರೆ. ಮಂತ್ರ ಅಂತ ಯಾಕೆ ಹೇಳುವುದು ಅಂತ ಕೇಳಿದ್ರೆ, ನಮ್ಮಲ್ಲಿ ಈಗ ತಮಾಷೆಗೆಲ್ಲ ಬಂದಿದೆ, ಅವರು ಮಂತ್ರ ಮಾಡಲಿಕ್ಕೆ ಶುರು ಮಾಡಿದ್ರು ಅಂತ. ಯಾಕೆ ಅಂದ್ರೆ ಮಂತ್ರದ ಯೋಗ್ಯತೆ ಗೊತ್ತಿಲ್ಲದ ಕಾರಣ ಅದು. ಮಂತ್ರ ಅನ್ನುವುದಕ್ಕೆ ಮನನಾಥ ತ್ರಾಯತೇತಿ ಮಂತ್ರ ಅಂತ ಹೇಳಿದರು. ಯಾವುದನ್ನು ನಾವು ಮನನ ಮಾಡುತ್ತೇವೆ, ಮತ್ತೆ 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 ಹೇಳ್ತಾ ಬರ್ತೇವೆ, ಅದು ನಮ್ಮನ್ನು ರಕ್ಷಿಸ್ತದೆ. ಆ ಕಾರಣದಿಂದ ಅದನ್ನು ಮಂತ್ರ ಅಂತ ಕರೆದರು. ಗಾಯತ್ರಿ ಮಂತ್ರ ಜಪ ಮಾಡಬೇಕಿದ್ರೆ ಅಲ್ಲಿ ಕೊನೆಗೊಂದು ವಾಕ್ಯ ಬರ್ತದೆ, ಧಿಯೋ ಯೋ ನಃ ಪ್ರಚೋದಯಾತ್. ನಮ್ಮ ಬುದ್ಧಿಗಳನ್ನು ಸರಿಯಾದ ದಾರಿಯಲ್ಲಿ ಪ್ರಚೋದನೆ ಮಾಡು ದೇವರೇ ಅಂತ ಪ್ರಾರ್ಥಿಸ್ತಾರೆ. ಅಲ್ಲ, ಜಪ ಮಾಡುವುದು ನಾನು, ನಮ್ಮ ಎಲ್ಲರ ಬುದ್ಧಿ ಸರಿಯಾಗಿರಬೇಕು ಅಂತ ಯಾಕೆ ಪ್ರಾರ್ಥಿಸಬೇಕು ಅಂತ ಕೇಳಿದರೆ, ಅದಕ್ಕೆ ಸುಬ್ರಹ್ಮಣ್ಯದ ಸ್ವಾಮಿಗಳೊಂದು ಉದಾಹರಣೆ ಬಹಳ ಚಂದದ್ದು ಹೇಳಿದ್ದಾರೆ. ರಸ್ತೆಯಲ್ಲಿ ಯಾರಾದರೂ ಡ್ರೈವಿಂಗ್ ಮಾಡ್ತಾ ಬರುವುದಿದ್ರೆ ಅವನ ಎಡಬದಿಯಲ್ಲಿ ಹೋಗಬೇಕು, ಎದುರು ಬರುವ ಅವನ ಎಡಬದಿಯಲ್ಲಿ ಬರಬೇಕು, ಆಗ ಆಕ್ಸಿಡೆಂಟ್ ಆಗೋದಿಲ್ಲ. ಆದರೆ ಒಬ್ಬ ಎಡಬದಿಯಲ್ಲಿ ಬರುವಾಗ ಇನ್ನೊಬ್ಬ ಅದೇ ಬದಿಯಲ್ಲಿ ಬಂದ್ರೆ ಮುಖಾಮುಖಿ ಹೊಡ್ಕೊಂಡು ಆಕ್ಸಿಡೆಂಟ್ ಆಗಿ ಹೋಗ್ತದೆ. ಹಾಗಿದ್ರೆ ನಾವು ನಮ್ಮ ಬದಿಯಲ್ಲಿ ಹೋಗುದು, ಅವನ ಬದಿಯಲ್ಲಿ ಬರಬೇಕಿದ್ರೆ ಎಲ್ಲರಿಗೆ ಬುದ್ಧಿ ಸರಿ ಇರಬೇಕು. ಅದಕ್ಕಾಗಿ ಎಲ್ಲರ ಬುದ್ಧಿ ಒಳ್ಳೆದಿರಲಿ ಅಂತ ಪ್ರಾರ್ಥಿಸಬೇಕು ಅಂತ ಒಂದು ಸಣ್ಣ ಉದಾಹರಣೆಯ ಮೂಲಕ ಅವರು ಗಾಯತ್ರಿ ಮಂತ್ರದ ಯೋಗ್ಯತೆಯನ್ನು ಹೇಳ್ತಾ ಇದ್ರು ನಮ್ಮ ಸುಬ್ರಹ್ಮಣ್ಯದ ಸ್ವಾಮಿಗಳು. ಹಾಗಿದ್ರೆ ನಮ್ಮ ಮಕ್ಕಳಿಗೆ ಉಪನಯನ ಮಾಡಿ ಗಾಯತ್ರಿ ಮಂತ್ರ ಉಪದೇಶ ಮಾಡುವುದು ಯಾಕೆ ಅಂತ ಕೇಳಿದರೆ, ಮೊದಲನೇದು ನಮಗೆಲ್ಲ ಗೊತ್ತಿರಬೇಕು, ರೂಪ, ಯೌವನ, ಅಂತಸ್ತು, ಐಶ್ವರ್ಯ ಎಷ್ಟಿದ್ರೂ ಕೂಡ ಬುದ್ಧಿ ನೆಟ್ಟಗೆ ಇಲ್ಲದಿದ್ದರೆ ಯಾವ ಪ್ರಯೋಜನವೂ ಇಲ್ಲ. ಹಾಗಾಗಿ ಮನುಷ್ಯನಿಗೆ ದೇವರು ಕೊಟ್ಟಂತಹ ಏನು ಸೌಭಾಗ್ಯಗಳುಂಟು ಅದನ್ನು ಸದ್ವಿನಿಯೋಗ ಮಾಡಬೇಕಾದ್ರೆ ಅವನು ಬೌದ್ಧಿಕವಾಗಿ ಎಚ್ಚರವಾಗಿರಬೇಕು ಅನ್ನುವ ಕಾರಣಕ್ಕೆ ಅವನ ಬುದ್ಧಿಯನ್ನು ಸರಿಯಾದ ದಾರಿಯಲ್ಲಿ ಪ್ರಚೋದನೆ ಮಾಡುವುದಕ್ಕೆ ಇಂತಹ ಮಂತ್ರಾನುಷ್ಠಾನಗಳು ಕಾರಣ ಆಗುತ್ತವೆ. ಅದಕ್ಕಾಗಿ ಉಪನಯನ ಸಂಸ್ಕಾರವನ್ನು ಮಾಡುತ್ತಾರೆ. ಮತ್ತೆ ಇವತ್ತು ಬದಲಾದ ಕಾಲಘಟ್ಟದಲ್ಲಿ ನಾವು ವಿರೋಧ ಮಾಡಬೇಕೋ, ಹೊಗಳಬೇಕೋ, ಹೇಳಬಾರದೋ ಗೊತ್ತಿಲ್ಲ. ವಟುವಿಗೆ ಭಿಕ್ಷೆ ಅಂತ ಕೇಳಿದಾಗ ನಾವು ದುಡ್ಡು ಕೊಡ್ತೇವೆ, ಬಂಗಾರ ಕೊಡ್ತೇವೆ, ಬೆಳ್ಳಿಯ ಪಾತ್ರದಲ್ಲಿ ಭಿಕ್ಷಾವಂದನೆಗೆ ಅವಕಾಶ ಮಾಡಿಕೊಡ್ತೇವೆ. ವಾಸ್ತವ ಏನು ಅಂತ ಕೇಳಿದ್ರೆ, ಉಪನಯನ ಆಗುವ ಹುಡುಗನಿಗೆ ಒಳ್ಳೊಳ್ಳೆಯ ಬಟ್ಟೆಗಳನ್ನು ಕೊಡಬಾರದಂತೆ, ದುಡ್ಡು ಕೊಡಬಾರದಂತೆ, ಚಿನ್ನ ಕೊಡಬಾರದಂತೆ. ಯಾಕೆ ಅಂದ್ರೆ ಇನ್ನಷ್ಟೇ ವಿದ್ಯಾರ್ಥಿ ಆಗಿರುವಂತ ಅವನಿಗೆ ಭೋಗ ಜೀವನದ ಕಲ್ಪನೆಗಳಿರಬಾರದು, ತ್ಯಾಗ ಜೀವನದ ಕಲ್ಪನೆ ಇರಬೇಕು. ಇವತ್ತು ಕೇಳಿ, ತುಂಬ ಹಿರಿಯರು ಯಾರಾದರೂ ಕಷ್ಟಪಟ್ಟು ಉದ್ಧಾರ ಆದವರಿದ್ರೆ ಎಳವೆಯಲ್ಲೇ ಮನೆ ಬಿಟ್ಟು ಇನ್ಯಾರದ್ದೋ ಮನೆಯಲ್ಲಿ ಜೀವನ ಮಾಡಿ, ಅಡುಗೆ ಮಾಡಿಕೊಟ್ಟು, ಕಸ ಗುಡಿಸಿ, ಪಾತ್ರೆ ತೊಳೆದು ಅವರು ಹೇಳಿಕೊಟ್ಟ ವಿದ್ಯೆ ಕಲಿತವರು ಇವತ್ತು ಬಹಳ ಎತ್ತರಕ್ಕೆ ಬೆಳೆದು ನಿಂತಿದ್ದಾರೆ. ಕಡು ಬಡತನದ ನಡುವೆ ಬದುಕು ಕಟ್ಟಿಕೊಂಡವರೇ ಇವತ್ತು ಶ್ರೀಮಂತರಾಗಿ ನಿಂತಿದ್ದಾರೆ. ಅಂತಹ ಬದುಕು ಏನು ಅನ್ನುವುದನ್ನು ನಮ್ಮ ಮಕ್ಕಳಿಗೆ ಹೇಳಿಕೊಡುವುದಕ್ಕೆ ಉಪನಯನ ಒಂದು ಮಾಧ್ಯಮ. ಅಂತಹ ಉಪನಯನವನ್ನು ಮಾಡಿ ಅವನಿಗೆ ಜೀವನದಲ್ಲಿ ನೀನು ಹೇಗೆ ಬದುಕಬೇಕು ಅನ್ನುವುದನ್ನು ಮಾರ್ಗದರ್ಶನ ಮಾಡಿ ಅವನ ಒಳ್ಳೆಯ ಬದುಕಿನ ಮೂಲಕ ನಾವು ಸಂತೋಷವನ್ನು ಕಾಣುವಂಥದ್ದು ನಮ್ಮೆಲ್ಲರಿಗೂ ಕರ್ತವ್ಯವೇ. ತಿಳಿದವರೊಂದು ಮಾತು ಹೇಳಿದರು, ಬ್ರಾಹ್ಮಣ್ಯ ಅನ್ನುವುದು ಈ ಜನಿವಾರ ಹಾಕುವಂಥ ಪರಂಪರೆಯಲ್ಲಿ ಹುಟ್ಟಿ ಬಂದ ಬ್ರಾಹ್ಮಣ್ಯ ಅನ್ನೋದೊಂದು ಮರ ಇದ್ದ ಹಾಗೆ. ಅದಕ್ಕೆ ವೇದಗಳೇ ಶಾಖೆಗಳಂತೆ.
ಹಾಗೆ ಒಳ್ಳೆಯ ವಿಚಾರಗಾರಿಗಳು ಒಳ್ಳೆಯ ಕೆಲಸಗಳನ್ನು ಮಾಡುವುದೇ ಎಲೆಗಳಂತೆ. ಅದಕ್ಕೆ ಮೂಲ ಯಾವುದು ಅಂತಂದ್ರೆ ಸಂಧ್ಯಾವಂದನೆ. ಮರ ಎಷ್ಟೇ ಚೆನ್ನಾಗಿದ್ರೂ ಕೂಡ ಬೇರಿಗೆ ನೀರು ಸರಿಯಾಗಿ ಸಿಗಲಿಲ್ಲ, ಬೇರೆ ಸರಿ ಇಲ್ಲ ಅಂತಂದ್ರೆ ಗೆಲ್ಲು ಇರುವುದಿಲ್ಲ, ಎಲೆಯೂ ಇರುವುದಿಲ್ಲ, ಹಣ್ಣು ಕಾಯಿ ಯಾವುದೂ ಇರುವುದಿಲ್ಲ. ಹಾಗೆ ಒಬ್ಬ ಬ್ರಾಹ್ಮಣನಾಗಿ ಈ ಸಮಾಜದಲ್ಲಿ ಹುಟ್ಟಿದಾಗ ಅವನ ಬದುಕು ಸಾರ್ಥಕ ಆಗಬೇಕಾದ್ರೆ ಸಂಧ್ಯಾವಂದನೆ ಮಾಡಬೇಕಂತೆ. ನಾವೆಲ್ಲ ಏನು ತಿಳ್ಕೊಳ್ತೇವೆ ಅಂದ್ರೆ ಉಪನಯನ ಆದ್ಮೇಲೆ ಸಂಧ್ಯಾವಂದನೆಯ ಬಗ್ಗೆ ಮಾತಾಡಿದ್ರೆ ಅದು ಉಪನಯನ ಆದ ಹುಡುಗನಿಗೆ ಹೇಳುವುದು ಅಂತ ಅಲ್ಲ. ಕೇವಲ ಉಪನಯನ ಆದ ಹುಡುಗನಿಗೆ ಹೇಳುವುದಲ್ಲ, ಉಪನಯನ ಆದ್ಮೇಲೆ ಮದುವೆ ಆಗಿ ಮಕ್ಕಳಾಗಿ ನಿಂತ ನಾವು ಕೂಡ ಒಮ್ಮೆ ಸಂಧ್ಯಾವಂದನೆಯ ಬಗ್ಗೆ ಯೋಚಿಸಬೇಕಾದಂತಹ ಅವಶ್ಯಕತೆ ಇದೆ. ಯಾಕೆ ಅಂದ್ರೆ ಅಲ್ಲ, ಹಾಗಿದ್ರೆ ಜನಿವಾರ ಇಲ್ಲದವರೆಲ್ಲ ದೇವರನ್ನು ನಂಬುವುದಿಲ್ವಾ ಅಂತ ಕೇಳಿದ್ರೆ ಅವರು ಸಂಧ್ಯಾವಂದನೆ ಮಾಡ್ತಾರೆ. ಅವರ ಆಚಾರ ವಿಚಾರಗಳು ಬೇರೆ ಅಷ್ಟೇ. ಯಾವ ಗಾಯತ್ರಿ ಮಂತ್ರ ಗೊತ್ತಿಲ್ಲದವರು, ಅರ್ಘ್ಯ ಗೊತ್ತಿಲ್ಲದವರು ಬೆಳಿಗ್ಗೆ ಎದ್ದು ತುಳಸಿಗಟ್ಟೆಯಲ್ಲಿ ಒಂದು ತಂಬಿಗೆ ನೀರಿಟ್ಟು ಸೂರ್ಯದೇವರನ್ನು ನೋಡಿ ಕೈ ಮುಗಿತಾರೆ, ಸ್ವಾಮಿ ದೇವರಂತೆ ಪ್ರಾರ್ಥನೆ ಮಾಡ್ತಾರೆ. ಅದು ಅವರ ಸಂಧ್ಯಾವಂದನೆ. ಅದೇ ಸೂರ್ಯದೇವರನ್ನು ನಾವು ಪ್ರಾರ್ಥನೆ ಮಾಡುದು ಧಿಯೋ ಯೋನ ಪ್ರಚೋದಯಾತು ಅಂತ ನಾವು ಪ್ರಾರ್ಥನೆ ಮಾಡುದು. ಅವರವರ ಸಂಪ್ರದಾಯಾನುಸಾರ ಎಲ್ಲರೂ ಪ್ರಾರ್ಥನೆ ನೆರವೇರಿಸ್ತಾರೆ. ಹಾಗಿದ್ರೆ ಈ ಸಂಧ್ಯಾವಂದನೆಯಲ್ಲಿ ಉಪನಯನ ಮಾಡಿದಂತಹ ವಟುವಿನಿಂದ ತೊಡಗಿ ದೊಡ್ಡವರೆಲ್ಲ ಅರ್ಥ ಮಾಡಿಕೊಳ್ಳಬೇಕಾದದ್ದೇನು ಅಂತಂದ್ರೆ, ಹಿರಿಯರು ಒಂದು ಮಾತು ಹೇಳುತ್ತಾರೆ, ಯಾರು ಉಪನಯನ ಆದ ಮೇಲೆ ಸಂಧ್ಯಾವಂದನೆ ಮಾಡುವುದಿಲ್ವೋ ಅವನು ಈ ಪ್ರಪಂಚದಲ್ಲಿ ಅನರ್ಹನಾಗಿ ಬದುಕ್ತಾನೆ. ಸಂಧ್ಯಾ ವಿಹೀನ ಅನರ್ಹ ಸರ್ವಕರ್ಮಸು ಅಂತ. ಉಪನಯನ ಆದ ಮೇಲೆ ಸಂಧ್ಯಾವಂದನೆ ಮಾಡದವನಿಗೆ ಅವನು ಜನಿವಾರ ಹಾಕಿಕೊಳ್ಳುವುದಕ್ಕವನು ಯೋಗ್ಯತೆ ಇಲ್ಲ ಅಂತ ಬೈತಾರೆ. ಮುಂದುವರೆದೊಂದು ಮಾತು ಹೇಳಿದ್ದಾರೆ, ಕೇಳಿದ್ರೆ ನಮ್ಗೆ ಭಯ ಅನ್ನಿಸ್ತದೆ. ಹೇಗೆ ಹೇಳ್ತಾರೆ ಅಂದ್ರೆ, ಸಂಧ್ಯಾಯೇನ ವಿಜ್ಞಾತ ಸಂಧ್ಯಾಯೇನ ಅನುಪಾಸಿತ ಜೀವಮಾನೋ ಭವೇಚ್ಚೂದ್ರ ಮೃತ ಶ್ವಾನೋಭಿಜಾಯತೆ ಅಂತ. ಉಪನಯನ ಆದ ಮೇಲೆ ಸಂಧ್ಯಾವಂದನೆ ಮಾಡುವುದಿಲ್ಲ ಅಂತ ಉದಾಸೀನದಲ್ಲಿ ಜಪ ಬಿಟ್ರೆ, ಅಥವಾ ಸಂಧ್ಯಾವಂದನೆ ಮಾಡುವುದನ್ನು ಮರೆತೇ ಅವ ಕಾಲಹರಣ ಮಾಡುವುದಕ್ಕೆ ಹೊರಟ್ರೆ ಮುಂದೊಂದು ದಿನ ಅವನು ನಾಯಿಯಾಗಿ ಹುಟ್ಟುತ್ತಾನೆ ಅಂತ ಹಿರಿಯರು ಬೈತಿದ್ದಾರೆ. ನಾವೆಲ್ಲ ಹುಡುಗರಿಗೆ ಹೇಳ್ತೇವೆ, ಮಗ ಜಪ ಬಿಟ್ರೆ ಒಳ್ಳೆದೆಲ್ಲ ಜಪ ಮಾಡಬೇಕು ಅಂತ. ಆದ್ರೆ ನಾನು ಮಾಡುತ್ತೇನಾ? ಹಾಗಾಗಿ ಒಂದು ವಟುವಿಗೆ ಉಪನಯನ ಮಾಡಿದ್ರೆ ಉಪನಯನಕ್ಕೆ ಬಂದ ನಮಗೆ, ಉಪನಯನ ಮಾಡಿದ ಯಜಮಾನನಿಗೆ, ಉಪನಯನ ಮಾಡಿಸಿದ ಕುಟುಂಬದವರಿಗೆಲ್ಲ ಎಚ್ಚರ ಆಗಬೇಕಾದದ್ದೇನು ಅಂತ ಕೇಳಿದ್ರೆ, ನಾನು ಸಂಧ್ಯಾವಂದನೆ ಮಾಡುತ್ತಾ ಇದ್ದೇನಾ? ನಾನು ಮಾಡುವುದನ್ನು ಮಾತ್ರ ಇನ್ನೊಬ್ಬನಿಗೆ ಹೇಳಬೇಕು, ನಾನು ಮಾಡದೇ ಇರುವುದನ್ನು ಇನ್ನೊಬ್ಬರಿಗೆ ಉಪದೇಶ ಮಾಡಬಾರದು. ಆ ಕಾರಣಕ್ಕೆ ನಮ್ಮನ್ನು ನಾವು ಸಂಧ್ಯಾವಂದನೆಯಲ್ಲಿ ತೊಡಗಿಸಿಕೊಳ್ಳಬೇಕಾದಂಥ ಅವಶ್ಯಕತೆ ಇದೆ. ಇನ್ನು ಸಂಧ್ಯಾವಂದನೆಯ ಜೊತೆಗೆ